ಇದೊಂದು ಒಂಟಿ ಪೆಂಗ್ವಿನ್ ಕಥೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿರೋ ಈ ಪೆಂಗ್ವಿನ್ ಸೃಷ್ಟಿಸಿರೋ ಹವಾ ಅಷ್ಟಿಷ್ಟಲ್ಲ. ಬರೀ ಸಿನಿಮಾ, ರೀಲ್ಸ್ ನಡುವೆ ಮುಳುಗಿ ಹೋಗಿದ್ದವರು ಈ ಪೆಂಗ್ವಿನ್ ಕಥೆ ಕೇಳಿ ಮರುಗುತ್ತಿದ್ದಾರೆ, ತಮ್ಮ ಬದುಕಿನೊಂದಿಗೆ ಬೆಸೆದುಕೊಳ್ಳುತ್ತಿದ್ದಾರೆ. ಅಷ್ಟಕ್ಕೂ ಈ ಪೆಂಗ್ವಿನ್ ಕಥೆ ವರ್ನರ್ ಹೆರ್ಜಾಗ್ ಅವರ 2007ರ ಸಾಕ್ಷ್ಯಚಿತ್ರ ಎನ್ಕೌಂಟರ್ಸ್ ಅಟ್ ದಿ ಎಂಡ್ ಆಫ್ ದಿ ವರ್ಲ್ಡ್ ನಲ್ಲಿ ಚಿತ್ರಿತವಾದ ನಿಹಿಲಿಸ್ಟ್ ಪೆಂಗ್ವಿನ್ ಕಥೆ. 19 ವರ್ಷಗಳ ಬಳಿಕ ಪೆಂಗ್ವಿನ್ ವಿಡಿಯೋ ವೈರಲ್ ಆಗಿದೆ. ಅದೊಂದು ದಿನ ತನ್ನ ಹಿಂಡನ್ನು ತೊರೆದ ಈ ಒಂಟಿ ಪೆಂಗ್ವಿನ್ ಹೊರಟು ಬಿಡುತ್ತದೆ. ಮಾತಿಲ್ಲ, ಯಾರಿಗೂ ವಿದಾಯ ಹೇಳಲ್ಲ, ಕಾರಣ ತಿಳಿಸಲ್ಲ. ಸಾವಧಾನವಾಗಿ ನಡೆಯತೊಡಗುತ್ತದೆ. ಸಮುದ್ರಕ್ಕೆ ಹೋಗಿ ಆಹಾರ ಹುಡುಕುವ ಬದಲು 70 ಕಿಮಿ ದೂರದಿಂದ ಅಂಟಾರ್ಟಿಕಾದತ್ತ ಹೆಜ್ಜೆ ಹಾಕತೊಡಗುತ್ತದೆ. ಅದೊಂದು ದೃಶ್ಯ ಆ ಒಂಟಿ ಪೆಂಗ್ವಿನ್ ನಡೆ ವಾಹ್ ಅನ್ನಿಸಿಬಿಡುತ್ತದೆ. ಪೆಂಗ್ವಿನ್ಗಳು ಸಾಮಾನ್ಯವಾಗಿ ತಮ್ಮ ಸಂತಾನೋತ್ಪತ್ತಿ ಸ್ಥಳ ಮತ್ತು ಆಹಾರ ಸಿಗೋ ಸಮುದ್ರದಂಚಿನಲ್ಲೇ ಇರುತ್ತವೆ. ಆದರೆ, ಏನೂ ಇಲ್ಲದ ಪರ್ವತದ ಕಡೆ ನಡೆದು ಹೋಗೋದು ತುಂಬಾನೇ ಅಪರೂಪ. ಈ ಒಂಟಿ ಪೆಂಗ್ವಿನ್ ಅಂಟಾರ್ಟಿಕಾದತ್ತ ಹೆಜ್ಜೆ ಹಾಕುವ ದೃಶ್ಯ ಹಲವರ ಮನಕಲಕಿರುವುದಂತೂ ಸತ್ಯ. ಎಲ್ಲವನ್ನೂ ತೊರೆದು, ತನ್ನದೇ ದಾರಿಯಲ್ಲಿ ಸಾಗುವ ಪೆಂಗ್ವಿನ್, ಮನುಷ್ಯ ಜೀವಿಯ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆ ಹುಟ್ಟುಹಾಕಿದೆ. ಯಾಕೆ, ವಾಯ್ ಎಂಬುದು ಎಲ್ಲರ ಪ್ರಶ್ನೆ. ಅದಕ್ಕೆ ತಕ್ಕಂತೆ, ತಮ್ಮದ ದೃಷ್ಟಿಕೋನದಲ್ಲಿ ಹಲವು ಪೆಂಗ್ವಿನ್ ಆಯ್ಕೆಯನ್ನು ವ್ಯಾಖ್ಯಾನಿಸಿದ್ದಾರೆ. ಎಲ್ಲವನ್ನೂ ತೊರೆದು, ತನ್ನದೇ ಭವಿಷ್ಯ ಅರಸಿಯೋ, ಯಾರೂ ತುಳಿಯದ ಹಾದಿ ಕಂಡುಕೊಂಡಿತೋ, ಸಾವು ಖಚಿತ ಎಂದು ತಿಳಿದಿದ್ದರೂ, ಅಂಟಾರ್ಟಿಕಾದತ್ತಲೇ ದೃಢವಾಗಿ ಹೆಜ್ಜೆ ಇಡುವ ಪೆಂಗ್ವಿನ್, ಜೀವನದ ಅರ್ಥ ಹೀನತೆ ಅಥವಾ ಇದು ನನ್ನದೇ ದಾರಿ ಎಂಬ ಆಯ್ಕೆ ಎಂಬುದನ್ನು ತೋರಿಸುವ ಸಲುವಾಗಿಯೋ, ಬದುಕುವ ಹಸಿವಿಗಿಂತ, ಸ್ವಯಂ ನಿರ್ಧಾರ, ಅಸ್ತಿತ್ವತೆಯ ಅರ್ಥಹೀನತೆಯನ್ನು ಅರಿತು, ನಿಶ್ಚಿತ ಹಾದಿ ಆರಿಸಿಕೊಂಡಿತೆ. ಮನುಷ್ಯರು ತಮ್ಮ ಜೀವನದ ಅರ್ಥವನ್ನು ಹುಡುಕುವಂತೆಯೇ, ಈ ಪೆಂಗ್ವಿನ್ ಸುರಕ್ಷಿತ ಮಾರ್ಗವನ್ನು ಬಿಟ್ಟು ತನ್ನದೇ ಸಾವಿ ದಾರಿ ಆರಿಸಿಕೊಂಡಿದೆ ಅನ್ನೋದು ಹಲವರ ವಿಶ್ಲೇಷಣೆ. ಪೆಂಗ್ವಿನ್ ನಡೆಯನ್ನು ವಿಚಿತ್ರ ಮತ್ತು ಆಳವಾದ ತಾತ್ವಿಕ ಚಿಂತನೆಗೆ ಕಾರಣವಾಗುವ ನಡವಳಿಕೆ ಅಂತಾರೆ ತಜ್ಞರು. ಈ ಪೆಂಗ್ವಿನ್ ಕೇವಲ ಬದುಕುಳಿಯುವ ಪ್ರವೃತ್ತಿಯನ್ನು ಮೀರಿದ, ಆಯ್ಕೆಯ ಶಕ್ತಿ ಯನ್ನು ಸೂಚಿಸುವ ಸಾಂಕೇತಿಕ ಪಾತ್ರ ಅನ್ನಿಸಿಬಿಟ್ಟಿದೆ. ಈ ಪೆಂಗ್ವಿನ್ ಬಗ್ಗೆ ವಿಜ್ಞಾನಿಗಳು ಹೇಳೋದೇ ಬೇರೆ. ಪೆಂಗ್ವಿನ್ಗಳು ಕೆಲವೊಮ್ಮೆ ದಿಕ್ಕು ತಪ್ಪಿದಾಗ ಗೊಂದಲಕ್ಕೆ ಒಳಗಾಗಿ ಲೆಕ್ಕವಿಲ್ಲದಷ್ಟು ದೂರ ನಡೆದು ಬಿಡ್ತವೆ. ಅವುಗಳನ್ನು ಮತ್ತೆ ಗುಂಪಿಗೆ ತಂದು ಬಿಟ್ಟರೂ ಅದು ಮತ್ತೆ ಸಾಗೋದು ಆ ಪರ್ವತದ ಕಡೆಗೆ. ಕೆಲ ಪೆಂಗ್ವಿನ್ಗಳು ಹೊಸದರ ಹುಡುಕಾಟದಲ್ಲಿ ಈ ರೀತಿ ಮಾಡುತ್ತವೆ ಎಂಬ ಮಾತೂ ಇದೆ. ಇತ್ತೀಚೆಗೆ ಯುವ ಜನತೆ ಬಳಲುತ್ತಿರುವ ಖಿನ್ನತೆಗೆ ಹಾಗೂ ಒಂಟಿತನಕ್ಕೆ ಹೋಲಿಕೆ ಮಾಡಲಾಗ್ತಿದೆ. ಆದರೆ, ಎಷ್ಟೇ ಜನರ ಮಧ್ಯೆ ಇದ್ದರೂ, ತನ್ನದೇ ಚೌಕಟ್ಟಿನ ಗೆರೆಯ ಮಧ್ಯೆ ಬದುಕುತ್ತಿದ್ದರೂ, ಕೊನೆಗೊಮ್ಮೆ ನಮ್ಮ ಗುರಿ, ನಮ್ಮ ಆಯ್ಕೆ, ಅಸ್ತಿತ್ವ ಬಹಳ ಮುಖ್ಯ ಅನ್ನಿಸಿಬಿಡುತ್ತದೆ. ಎಲ್ಲವನ್ನೂ ಸಾಧಿಸಿದ ಮನುಷ್ಯ ಕೊನೆಗೊಮ್ಮೆ ಬರಿಗೈಯಲ್ಲೇ ಹೊರಟು ಬಿಡಬೇಕೆಂಬ ಬದುಕಿನ ತತ್ವವು ಈ ಪೆಂಗ್ವಿನ್ ನಡೆಯಲ್ಲಿ ಅಡಕವಾಗಿದೆ. ನಾನು, ನನ್ನದು, ನನ್ನವರು ಎಂಬ ಮಮಕಾರ, ಅಳಿದ ದಿನ ನಾವೆಲ್ಲ ಆ ಪೆಂಗ್ವಿನ್ ರೀತಿ, ಜೀವನದ ಅಂತ್ಯ ಅರಸಿ ಹೆಜ್ಜೆ ಹಾಕಬಹುದೇನೋ? ಅಥವಾ ಬದುಕಿನಲ್ಲಿ ರಿಸ್ಕ್ ತೆಗೆದುಕೊಳ್ಳಲು ಹೆದರುವವರಿಗೂ ಈ ಪೆಂಗ್ವಿನ್ ನಡೆ ಒಂದು ಪಾಠವೇ ಸರಿ. ಸಮುದ್ರದ ಸುರಕ್ಷಿತ ದಾರಿ ಬಿಟ್ಟು ಅಪಾಯಕಾರಿ ಪರ್ವತದತ್ತ ನಡೆಯುವ ಪೆಂಗ್ವಿನ್, ಅಪಾಯದ ಬಗ್ಗೆ ಹೆದರದೆ, ಭಯಪಡದೆ, ಮನಸ್ಸು ನಿರ್ಧರಿಸಿದ ಕತೆ ನಡೆಯಬೇಕೆಂಬ ಸಂದೇಶವೂ ಇಲ್ಲದಿಲ್ಲ. ಬದುಕಿನಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಗಳಿಗೂ ಕಾರಣ ಇರಲೇಬೇಕೆಂದಿಲ್ಲ. ಕೆಲವೊಮ್ಮೆ ಹೃದಯದ ಮಾತು ಕೇಳಿ, ಹೆಜ್ಜೆ ಇಟ್ಟರೆ ಅಪಾಯಕಾರಿ ಪರ್ವತವು, ಕರಗಿ ನೀರಾಗಿ ಹರಿಯಬಹುದೇನೋ?